ನವರಸ ನಾಯಕ ಜಗ್ಗೇಶ್ ಬೇಸರಗೊಂಡಿದ್ದಾರೆ. ಕಾರಣ ಪೈರಸಿ ಕಾಟ. ಪೈರಸಿ ಕರಾಳ ಸತ್ಯವನ್ನ ಲೈವ್ ನಲ್ಲಿಯೇ ಬಿಚ್ಚಿಟ್ಟಿದ್ದಾರೆ. ಕೋನ ಚಿತ್ರ ಕದ್ದವನನ್ನ ಹಿಡಿದಿರೋ ಅಸಲಿ ಸತ್ಯ ಏನು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೊಟ್ಟಿದ್ದಾರೆ. ಜಗ್ಗೇಶ್ ಅಷ್ಟಕ್ಕೂ ಹೇಳಿದ್ದೇನು ನೀವೇ ನೋಡಿ. ಕನ್ನಡ ಚಿತ್ರರಂಗ ಪೈರಸಿ ಕಾಟಕ್ಕೆ ನಲುಗುತ್ತಿದೆ. ಚಿತ್ರದ ಫಸ್ಟ್ ಶೋ ಆಗಿದ್ದೆ ತಡ ಸಂಜೆ ಹೊತ್ತಿಗೆ ಚಿತ್ರದ ಲಿಂಕ್ ಟೆಲಿಗ್ರಾಮ್ ಅಲ್ಲಿ ಸಿಗುತ್ತಿದೆ. ಇದರಿಂದ ಒಬ್ಬ ನಿರ್ಮಾಪಕನ ಕೊಲೆ ಮಾಡಿದಂತೇನೆ ಆಗುತ್ತದೆ, ಬ್ಯಾಂಕ್ ದರೋಡೆ ಮಾಡಿದಂತೇನೆ ಆಗುತ್ತೆ. ವಿದ್ಯಾವಂತರೇ ಇಂತಹ ಕೆಲಸ ಮಾಡುತ್ತಿದ್ದಾರೆ. 80 ವರ್ಷದ ಇತಿಹಾಸ ಇರೋ ಸಿನಿಮಾ ರಂಗವನ್ನ ಎಲ್ಲರೂ ಉಳಿಸಬೇಕಿದೆ. ಹಾಗಂತ ನವರಸ ನಾಯಕ ಜಗ್ಗೇಶ್ ಅವರು ನಂದಿನಿ ಲೇಔಟ್ ಪೊಲೀಸ್ ಸ್ಟೇಷನ್ ಹೊರಗೆ ಬಂದು ವಿಡಿಯೋ ಮಾಡಿದ್ದಾರೆ. ಇದು ಲೈವ್ ವಿಡಿಯೋನೇ ಆಗಿದೆ. ಇದರಲ್ಲಿ ಸುಮಾರು ವಿಚಾರಗಳನ್ನ ಜಗ್ಗೇಶ್ ಹೇಳ್ಕೊಂಡಿದ್ದಾರೆ. ಪೈರಸಿ ಕಾಟ ಎಲ್ಲ ಇಂಡಸ್ಟ್ರಿಯನ್ನ ಕಾಡ್ತಾ ಇದೆ. ಇದನ್ನ ಹೇಗೆ ಟ್ರೇಸ್ ಮಾಡಬೇಕು ಅನ್ನೋದು ತಿಳಿತಾ ಇಲ್ಲ. ಆ ರೀತಿಯ ಪರಿಸ್ಥಿತಿಯಲ್ಲಿಯೇ ನಾವಿದ್ದೀವಿ. ಚಿತ್ರದ ಮೊದಲ ಶೋ ಆಗ್ತಾ ಇದೆ. ಅದಾಗಿ ಕೆಲವು ಗಂಟೆಗಳಲ್ಲಿಯೇ ಆಯಾ ಚಿತ್ರಗಳ ಲಿಂಕ್ ಟೆಲಿಗ್ರಾಮ್ ಅಲ್ಲಿ ಸಿಕ್ಕೇ ಬಿಡುತ್ತದೆ. ಈ ರೀತಿ ಆದ್ರೆ ಹೇಗೆ ಹೇಳಿ? ಇದು ಚಿತ್ರ ನಿರ್ಮಾಪಕನ ಕೊಲೆ ಮಾಡಿದಂತೆಯೇ ಅಲ್ವಾ? ಒಂದು ಬ್ಯಾಂಕ್ ದರೋಡೆ ಮಾಡಿದಂತೆ ಆಗತ್ತೆ. ಆದ್ರೆ ನಮ್ಮ ಕೋನ ಚಿತ್ರದ ನಿರ್ಮಾಪಕರು ಒಂದು ಕೆಲಸ ಮಾಡಿದ್ದಾರೆ. ಕೋನ ಚಿತ್ರವನ್ನ ಡೌನ್ಲೋಡ್ ಮಾಡ್ತಿದ್ದ ಯುವಕನನ್ನ ಹಿಡಿದಿದ್ದಾರೆ. ಆತ ಇಲ್ಲಿವರೆಗೂ 100 ಸಿನಿಮಾಗಳನ್ನ ಈ ರೀತಿ ಮಾಡಿದ್ದಾನೆ. ಈ ಬಗ್ಗೆ ಜಗ್ಗೇಶ್ ಇನ್ಸ್ಟಾಗ್ರಾಮ್ ಲೈವ್ ಅಲ್ಲಿ ತಿಳಿಸಿದ್ದಾರೆ. ಚಿತ್ರರಂಗಕ್ಕೆ 80 ವರ್ಷಗಳ ಇತಿಹಾಸ ಇದೆ. ಈ ಚಿತ್ರರಂಗ ಪೈರಸಿ ಕಾಟದಿಂದ ನಲುಗುತ್ತಿದೆ. ಇದೇ ರೀತಿ ಆದ್ರೆ ಏನೂ ಉಳಿಯೋದಿಲ್ಲ. ಸಿನಿಮಾ ರಂಗ ಸರ್ವನಾಶ ಆಗುತ್ತದೆ. ಆದ್ರೆ ಈ ಸಮಸ್ಯೆಯಿಂದ ಹೊರಗೆ ಬರೋಕೆ ಎಲ್ಲರೂ ಮುಂದಾಗಬೇಕು. ಸಿನಿಮಾಗಳನ್ನ ಕದಿಯೋರಿಗೆ ಶಿಕ್ಷೆ ಕೂಡ ಇದೆ. ಸಿನಿಮಾ ಕದಿಯೋರಿಗೆ 3 ವರ್ಷ ಜೈಲು ಆಗತ್ತೆ. ಅದನ್ನ ಬೇರೆಯವರಿಗೂ ಫಾರ್ವರ್ಡ್ ಮಾಡಿದ್ರೆ ಆಯ್ತು, ಅವರು ಒಳಗೆ ಹೋಗ್ತಾರೆ. ಹಾಗಾಗಿಯೇ ಸಿನಿಮಾಗಳನ್ನ ಕದಿಯಬೇಡಿ. ಹಾಗೆ ಬಂದಿರೋ ಚಿತ್ರದ ಲಿಂಕ್ ಅನ್ನು ಕೂಡ ಫಾರ್ವರ್ಡ್ ಮಾಡಬೇಡಿ ಅಂತಲೂ ಜಗ್ಗೇಶ್ ಹೇಳ್ಕೊಂಡಿದ್ದಾರೆ. ದಿನೇ ದಿನೇ ಚಿತ್ರರಂಗದಲ್ಲಿ ಪೈರಸಿ ಕಾಟ ಹೆಚ್ಚಾಗ್ತಾ ಇರೋದ್ರಿಂದ ನವರಸ ನಾಯಕ ಕೂಡ ತಮ್ಮ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ.